ನಾಳೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಆಗಿರುವಂತಹ ಬಸ್ಗಳು ರಸ್ತೆಗೆ ಇಳಿಯಲ್ವಾ ಅನ್ನೋ ಒಂದು ಪ್ರಶ್ನೆ ಇದೆ. ಸಂಚಾರ ನಾಡಿ ಹಾಗಾದ್ರೆ ಸ್ತಬ್ಧವಾಗುತ್ತಾ ಅನ್ನುವಂತಹ ಕುತೂಹಲ ಕೂಡ ಇದೆ. ಯಾಕಂದ್ರೆ ಲಕ್ಷಾಂತರ ಜನ ಹೈಲಿ ಡಿಪೆಂಡ್ ಆಗಿರೋದು ಎರಡು ಸಾರಿಗೆ ವ್ಯವಸ್ಥೆಗಳ ಬಗ್ಗೆ. ಒಂದು BMRCL ಇರಬಹುದು, ಇನ್ನೊಂದು BMTC ಬಸ್ಗಳು ರಾಜಧಾನಿ ಮಟ್ಟಿಗೆ, ಹಾಗೆ KSRTC ಜಿಲ್ಲೆಗಳ ಮಟ್ಟಿಗೆ. ಹಾಗಾದ್ರೆ ಸಂಚಾರ ನಾಡಿ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತಾ, ಆಪರೇಟ್ ಆಗದೇ ಇಲ್ವಾ? ಈ ಪ್ರಶ್ನೆ ಇದೆ. ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಸಾರಿಗೆ ನೌಕರರು. BMTC ಬಸ್ಗಳ ಮೇಲೆ ಮುಷ್ಕರದ ಪೋಸ್ಟರ್ ಅನ್ನು ಅಳವಡಿಸಿದ್ದಾರೆ. ಅಂದ್ರೆ ಬೇಸಿಕಲಿ ಜನರಿಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಸಾರ್ವಜನಿಕರು ಸಹಕರಿಸಬೇಕು, ನಾಳೆ ಮುಷ್ಕರ ಇದೆ ಅಂತ ಆ ಪೋಸ್ಟರ್ಗಳನ್ನ ಅಂಟಿಸಿರೋದು ಗೊತ್ತಾಗ್ತಾ ಇದೆ. ಅಂದ್ರೆ ಎಷ್ಟರ ಮಟ್ಟಿಗೆ ಸಿದ್ಧತೆಗಳನ್ನ ಪ್ರಿಪೇರ್ಡ್ನೆಸ್ ಅನ್ನ ಮಾಡ್ತಾ ಇದ್ದಾರೆ ಸಾರಿಗೆ ನೌಕರರು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಸರ್ಕಾರದ ಜೊತೆಗೆ ಇನ್ನೂ ಕೂಡ ಅವ್ರಿಗೆ ಇನ್ನೂ ಒಂದು ರೌಂಡ್ ಮಾತುಕತೆ ನಡೆಸೋದಕ್ಕಿದೆ. ಆ ಬೆನ್ನಲ್ಲೇ ತಮಗೆ ಬೇಕಾಗಿರುವಂತಹ ಮುಷ್ಕರಕ್ಕೆ ಬೇಕಾಗಿರೋ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಗ್ರೀನ್ ಪೋಸ್ಟರ್ ಅನ್ನ ಗಮನಿಸ್ತಾ ಇದ್ದೀರಾ. ಮುಷ್ಕರದ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸುಮಾರು ಜನರಿಗೆ ಮಾಹಿತಿ ಇರಲ್ಲ, ಪಾಪ ಪ್ಲಾಟ್ಫಾರ್ಮ್ಗೆ ಬರೋದು, ಕಾಯೋದು ಎಲ್ಲ ಮಾಡ್ತಾರೆ. ಸೊ ಒಂದು ಸ್ವಲ್ಪ ನಿಮ್ಮ ಗಮನಕ್ಕೆ ಅಂತ ಹೇಳಿ ಸಾರಿಗೆ ಕಾರ್ಮಿಕರ ವಿವಿಧ ಬೇಡಿಕೆಗಳು ಅಂತ ಹೇಳಿ ಪೋಸ್ಟರ್ ಅಂಟಿಸಿರೋದನ್ನ ನೋಡ್ತಾ ಇದ್ದೀರಾ. ಆಮೇಲೆ 4 ಸಾರಿಗೆ ನೌಕರರು ಕೂಡ ಇದರಲ್ಲಿ ಪಾಲ್ಗೊಳ್ಳುತ್ತಾರೆ ಅನ್ನೋದನ್ನ ಅಲ್ಲಿ ಮೆನ್ಷನ್ ಕೂಡ ಮಾಡಲಾಗಿದೆ. KSRTC BMTC ಅಂತೆಲ್ಲ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. 4 ಸಾರಿಗೆ ನಿಗಮದ ನೌಕರರು ಇದರಲ್ಲಿ ಪಾಲ್ಗೊಳ್ಳುತ್ತಾರೆ. ಮುಷ್ಕರದ ದಿನಾಂಕವನ್ನು ಹೇಳಲಾಗಿದೆ ಮತ್ತು ಆ ಮುಷ್ಕರವನ್ನು ಬೋಲ್ಡ್ ಫಾಂಟ್ನಲ್ಲಿ ಪ್ರಿಂಟ್ ಮಾಡಿಸಿರೋದನ್ನು ಗಮನಿಸ್ತಾ ಇದ್ದೀರಾ. ಎಲ್ಲ ಕಡೆ ಪೋಸ್ಟರ್ಗಳನ್ನು ಹಂಚಿದ್ದಾರೆ, ಪೋಸ್ಟರನ್ನು ಅಂಟಿಸಿದ್ದಾರೆ. ಈ ರೀತಿ ಸಾರಿಗೆ ನೌಕರರು ಲಕ್ಷಾಂತರ ಸಂಖ್ಯೆಯಲ್ಲಿ ಮುಷ್ಕರ ನಡೆಸೋದು ಕನ್ಫರ್ಮ್ ಆಗ್ತಾ ಇದೆ. ಲಾಸ್ಟ್ ಟೈಮ್ ಫ್ರೀಡಮ್ ಪಾರ್ಕ್ನಲ್ಲಿ ಮುಷ್ಕರವನ್ನು ಏರ್ಪಡಿಸಿದ್ರು, ಪ್ರತಿಭಟನೆಯನ್ನು ಮಾಡಿದ್ರು. ಬಟ್ ಈ ಸಲ ನಾವು ಮನೇಲೇ ಕೂತ್ಕೊಳ್ತೀವಿ, ಆಚೆ ಬರಲ್ಲ ಅಂತ ಹೇಳಿದ್ದಾರೆ ನಿನ್ನೆ ತನಕ. ಇವತ್ತು ಮತ್ತು ರೂಪುರೇಷೆ ಚೇಂಜ್ ಆಗುತ್ತಾ ನೋಡೋಣ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಲೋಕೇಶ್, ಈಗ ಮುಷ್ಕರದ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಕೊಡೋ ಭಾಗವಾಗಿ ತಾವು ಕರ್ತವ್ಯ ನಿರ್ವಹಿಸುವಂತಹ ಬಸ್ಗಳಲ್ಲೇ ಅದನ್ನ ಅಂಟಿಸಿರೋದನ್ನು ಗಮನಿಸ್ತಾ ಇದ್ವಿ ನಾವು. ಸೊ ಎಷ್ಟು ಲಕ್ಷ ಜನರಿಗೆ ಎಕ್ಸಾಕ್ಟ್ ಫಿಗರ್ಸ್ ಕೊಡೋದಾದ್ರೆ ಎಫೆಕ್ಟ್ ಆಗುತ್ತೆ ನಾಳೆಯಿಂದ ಒಂದು ವೇಳೆ ಮುಷ್ಕರ ನಡೆದ್ರೆ, ಅದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ, ಮತ್ತೆ ಸಿದ್ಧತೆಗಳನ್ನ ಸಾರಿಗೆ ನೌಕರರು ಹೆಂಗ್ ಮಾಡ್ಕೊಳ್ತಾ ಇದ್ದಾರೆ, ಇವ್ರ ಹೋರಾಟದ ರೂಪುರೇಷೆ ಹೇಗಿರುತ್ತೆ ಅಂತ? ಮಮತಾ, ಬೆಂಗಳೂರಿನಲ್ಲಿ ಸುಮಾರು 1.10 ಕೋಟಿಗೂ ಹೆಚ್ಚು ಜನ ಇರುವಂಥದ್ದು. ಅದರಲ್ಲಿ ಸಾರ್ವಜನಿಕ ಸಾರಿಗೆಯನ್ನೇ ನಂಬ್ಕೊಂಡಿರುವಂಥವ್ರು ಸುಮಾರು 30ರಿಂದ 40 ಲಕ್ಷ ಜನ ನಂಬ್ಕೊಂಡಿದ್ದಾರೆ. ಅವ್ರಿಗೆ ಬಸ್ ಸೇವೆ ಇಲ್ಲ ಅಂತಂದರೆ ಸಮಸ್ಯೆ ಆಗುವಂಥದ್ದು. ಹೀಗಾಗಿ ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತೆ ಅಂತೇಳಿ ಸಾರ್ವಜನಿಕರಿಗೆ ಮನವಿ ಮತ್ತು ಅವರಿಗೆ ಜಾಗೃತಿ ಮೂಡಿಸೋದಕ್ಕೆ ಅಂತೇಳಿ ನಾಳಿನ ಮುಷ್ಕರವನ್ನು ಇಲ್ಲಿ ಪೋಸ್ಟರ್ಗಳನ್ನು ಅಂಟಿಸಿರುವಂಥದ್ದು. BMTC ಬಸ್ಗಳ ಮೇಲೆ ಪೋಸ್ಟರನ್ನು ಅಂಟಿಸಿ ನಾಳೆ ಮುಷ್ಕರ ಇದೆ, ಸಾರ್ವಜನಿಕರು ಸಹಕರಿಸಬೇಕಾಗಿ ಅಂತೇಳಿ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಈ ರೀತಿಯಾಗಿ ನಾಳಿನ ಬಸ್ ಬಂಧನ ಬಿಸಿ ಇವತ್ತಿನಿಂದನೇ ಸಾರ್ವಜನಿಕರಲ್ಲಿ ಕಾವು ಹೆಚ್ಚಾಗ್ತಾ ಇರುವಂಥದ್ದು. ಯಾಕಂತಂದರೆ ನಾಳೆ ಬಂದು ಬಸ್ಗೋಸ್ಕರ ಕಾಯುವಂಥದ್ದು, ಬಸ್ ಸಿಗದೇ ವಾಪಸ್ ಆಗುವಂಥದ್ದು ಆಗುತ್ತೆ. ಹಾಗಾಗಿ ನಾಳೆಯಿಂದ ಬಸ್ ಬಂದ್ ಆರಂಭ ಆದರೆ ಯಾವಾಗ ಮುಕ್ತಾಯ ಆಗುತ್ತೋ ಗೊತ್ತಿಲ್ಲ. ಹಾಗಾಗಿ ಸಾರ್ವಜನಿಕರಿಗೆ ಸಾರಿಗೆ ನೌಕರರು, 4 ನಿಗಮದ ಸಾರಿಗೆ ನೌಕರರು ಮಾಹಿತಿ ನೀಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮಾತಾಡ್ತೀನಿ. ನಾಳೆಯಿಂದ ಬಸ್ ಇರಲ್ಲ, ಬಸ್ ಬಂದಿರುತ್ತೆ, ತಾವೇನು ಕೆಲಸಕ್ಕೆ ಹೋಗೋದು, ತಮ್ಗೆ ಯಾವ ರೀತಿ ಸಮಸ್ಯೆ ಆಗ್ಬೋದು ಬಸ್ ಬಂದ್ರಿಂದ? ತಾವು ಎಲ್ಲಿ ಹೋಗ್ತಾ ಇದ್ದಾರೆ ಮೇಡಮ್? ಬಸ್ ಬಂದಾಗುತ್ತೆ, ನಾಳೆ ಇರಲ್ಲ. ಸ್ವಲ್ಪ ನೆಲಮಂಗಲಕ್ಕೆ ಹೋಗ್ತಾ ಇದೀವಿ. ಓಕೆ. ಬಸ್ ಬಂದ್ರಿಂದಾಗಿ ನಾಳೆ ಏನೇ ಕೆಲಸ ಕಾರ್ಯ ಇದ್ರೂ ಕೂಡ ಸಾಧ್ಯ ಆಗಲ್ಲ, ಬಸ್ ಸಿಗದೇ ಇರುವಂಥದ್ದು, ಆ ರೀತಿ ಸಮಸ್ಯೆ ಆಗುತ್ತೆ. ಹೌದು ಸರ್, ತೊಂದರೆ ಆಗುತ್ತೆ. ಬಸ್ ಇಲ್ಲ ಅಂದರೆ ತೊಂದರೆ ಆಗುತ್ತೆ, ಕೆಲ್ಸಕ್ಕೆ ಹೋಗೋರಿಗೆಲ್ಲ ತೊಂದರೆ ಆಗುತ್ತೆ. ಸೊ ಈ ರೀತಿ ತುಂಬ ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ಅವರು ಕೂಡ ಬೇರೆ ಬೇರೆ ಭಾಗಗಳಿಗೆ ಹೋಗುವಂಥದ್ದು. ಮಾತಾಡ್ತೀನಿ. ಮೇಡಮ್ ನಮಸ್ತೆ. ನಾಳೆಯಿಂದ ಬಸ್ ಓಡಾಡಲ್ಲ, ಬಸ್ ಬಂದಿರುತ್ತೆ, ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಯಾವ ರೀತಿ ಸಮಸ್ಯೆ ಆಗ್ಬೋದು? ಟ್ರಾಫಿಕ್ ಕ್ರಿಯೇಟ್ ಆಗುತ್ತೆ. ಫಸ್ಟು ಎಲ್ರಿಗೂ ಲೇಟ್ ಆಗುತ್ತೆ, ವರ್ಕ್ ಟೈಮಿಂಗ್ಸಿಗೆ ಹೋಗ್ಲಿಕ್ಕಾಗಲ್ಲ. ಸೊ ಸಾರ್ವಜನಿಕರಲ್ಲಿ ಈಗಲಿಂದನೇ ಒಂದು ಆತಂಕ ಮೂಡಿರುವಂಥದ್ದು, ಬಸ್ ಇರಲ್ಲ ಅಂತಂದರೆ ಯಾವ ರೀತಿಯಾಗಿ ಖಾಸಗಿ ಬಸ್ಗಳನ್ನು ಹೊಂದಿಸ್ಕೋಬೇಕು ಅನ್ನುವಂಥದ್ದು, ಆ ರೀತಿಯಾಗಿ ಆತಂಕ ಇದೆ ಸಾರ್ವಜನಿಕರಿಗೆ. ತೀರಾ ಸಮಸ್ಯೆನ ಅನುಭವಿಸುವಂಥ ಇವರೆಲ್ಲರೂ ಕೂಡ ಬೇರೆ ಬೇರೆ ರಾಜ್ಯಗಳಿಂದ ಬೆಂಗಳೂರನ್ನ ಕೆಲಸಕ್ಕೆ ಅಂತ ಬಂದು ಅವಲಂಬಿತರಾಗಿರುವಂಥವ್ರು, ಅವ್ರಿಗೂ ಕೂಡ ಸಮಸ್ಯೆ ಆಗುತ್ತೆ, ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತೆ ಅನ್ನೋದ್ರ ದೃಷ್ಟಿಯಿಂದಾಗಿ ಸಾರಿಗೆ ನೌಕರರು ಬಸ್ಗಳಲ್ಲಿ ಮುಷ್ಕರದ ಪೋಸ್ಟರ್ಗಳನ್ನು ಅಂಟಿಸಿ ಇವತ್ತಿನಿಂದಲೇ ಅರಿವು ಮೂಡಿಸುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಮಮತಾ, ಸುಮಾರು ಜನರಿಗೆ ನೋಡಿ ಇನ್ನೂ ಇನ್ಫಾರ್ಮೇಶನ್ ಇಲ್ಲ ನಾಳೆ ಇಂಥದ್ದೊಂದು ಮುಷ್ಕರ ಇದೆ ಅಂತ. ಸೊ ಸುಮಾರು ಜನ ನಾಳೆ ಕೂಡ ಬಸ್ ಸ್ಟಾಪ್ಗಳಿಗೆ ಬಂದು ಸೇರೋದು, ಅಲ್ಲಿ ಕಾಯೋದು, ಅಲ್ಲಿ ಅವರಿಗೆ ಇನ್ಕನ್ವೀನಿಯನ್ಸ್ ಆಗೋದು ಎಲ್ಲ ಕಂಡು ಬರುವುದು ನಿಶ್ಚಿತ. ಬಟ್ ಇವತ್ತಿನ ಸಭೆ ನಿರ್ಣಾಯಕ.